ದಿನದ ತೃತೀಯ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ಬಲಿಷ್ಠ ರೇಂಜರ್ಸ್ ವಿರುದ್ಧವಾಗಿ ಆಲ್ ಸಿತಾರಾ ಉಡುಪಿ ತಂಡ ಈ ಒಂದು ಪಂದ್ಯಾಟವನ್ನ ಆಡ್ತಾ ಇದೆ. ಅದೃಷ್ಟದ ನಾಣ್ಯ ಚುಮ್ಮುಕೆಯನ್ನ ಗೆದ್ದಂತ ರೇಂಜರ್ಸ್ ತಂಡ ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡ್ರೆ ಆಲ್ ಸಿತಾರಾ ಉಡುಪಿ ತಂಡ ದಾಂಡಿಗತನವನ್ನ ಆಯ್ದುಕೊಂಡಿದೆ. ಆರಂಭಿಕ ದಾಂಡಿಗರಾಗಿ ಇಮ್ರಾನ್ ಕೋಟೇಶ್ವರ, ಹಾಗೇನೆ ವಿಶ್ವ. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಶ್ವ, ಹಾಗೇನೆ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ಬೌಲರ್ ನೇಮ್ ಅಜ್ಜು. ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಅಜ್ಜು. ಆಲ್ ಸಿತಾರಾ ಉಡುಪಿ ಪರವಾಗಿ ಆರಂಭಿಕ ಎಸೆತಗಾರ ಅಜ್ಜು, ಹಾಗೇನೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲೇ ತನ್ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ, ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ನಿಗದಿತ ಓವರ್ಗಳ ಹೊನಲು ಬೆಳಕಿನ ಪಂದ್ಯಾಟ ಸಾಗ್ತಾ ಇದೆ. ಈ ಒಂದು ಪಂದ್ಯಾಟ 5 ಓವರ್ದಾಗಿರುತ್ತದೆ. ಮತ್ತೆ ಅಜ್ಜು ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಸ್ಟ್ರೈಕರ್ ಅಲ್ಲಿ ವಿಶ್ವ, ಬಹಳಷ್ಟು ಅನುಭವಿ ಆಟಗಾರ ಕೂಡ ವಿಶ್ವ. ಆರಂಭಿಕ ದಿನಗಳಲ್ಲಿ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಟವನ್ನಾಡಿದ್ರೆ ಈಗ ಆಲ್ ಸಿತಾರಾ ಉಡುಪಿ ಪರವಾಗಿ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕಟೀಲ್ ಟ್ರೋಫಿಗಾಗಿ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್ 2025 ಸೀಸನ್ ನಂಬರ್ 14 14ನೇ ಆವೃತ್ತಿ. ಬಹಳಷ್ಟು ಹೆಸರು ಹೆಮ್ಮೆಯ ತಂಡ ಕೂಡ ಕಟೀಲ್ ಫ್ರೆಂಡ್ಸ್. ಹಿಂದಿನ ವಾರ ಗಲ್ಫ್ ಕರ್ನಾಟಕ ಕುಟುಂಬ ಇವರು ನಡೆಸಿದಂಥ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನ ಪಡೆದಂಥ ತಂಡ ಕೂಡ ಕಟೀಲ್ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ಆಶ್ರಯದಲ್ಲೇ ನಿಗದಿತ ಓವರ್ಗಳ AW ಸ್ಪೋರ್ಟ್ಸ್ ಮೈದಾನದಲ್ಲಿ 3 ಮೈದಾನದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ಮತ್ತೆ ಅಜ್ಜು ಟು ಇಮ್ರಾನ್ ಕೋಟೇಶ್ವರ, ಬಹಳಷ್ಟು ಒಂದು ಕಲಾತ್ಮಕ ಶೈಲಿಯ ಆಟ ಕೂಡ ಇಮ್ರಾನ್ ಕೋಟೇಶ್ವರ ಪರವಾಗಿ ಕಾಣ್ತಾ ಇದೆ. ಕುಂದಾಪುರ ಪರಿಸರದ ಬಹಳಷ್ಟು ಹೆಸರುವಾಸಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಆರಂಭಿಕ ದಿನಗಳಲ್ಲಿ ಚಕ್ರವರ್ತಿ ಕುಂದಾಪುರ, ಅಂಶು ಕೋಟೇಶ್ವರ ತಂಡವನ್ನ ಪ್ರತಿನಿಧಿಸಿದಂತ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಬ್ರಹ್ಮಾವರ ಕುಂದಾಪುರ ಪರಿಸರದಲ್ಲಿ ಟೆನ್ನಿಸ್ ಬಾಲ್ನ ಬಹಳಷ್ಟು ಹೆಸರುವಾಸಿ ಆಟಗಾರರು ಕೂಡ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ರಾಜಾ ಸಾಲಿಗ್ರಾಮ, ಇಮ್ರಾನ್ ಕೋಟೇಶ್ವರ, ಸಚಿನ್ ಕೋಟೇಶ್ವರ, ಗಿಲಿಯಾರು ನಾಗ, ಹಾಗೆಯೇ ಹಲವಾರು ಆಟಗಾರರು ಕೂಡ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸರನ್ನು ಮಾಡಿದಂಥ ಪ್ರದೇಶ ಕೂಡ ಕುಂದಾಪುರ ಪರಿಸರದ ಆಟಗಾರರು. ಮತ್ತೆ ವಿಶ್ವ ಮಧ್ಯ ಪ್ರಥಮ ಷಡ್ಕ, ಆಲ್ ಸಿತಾರಾ ಉಡುಪಿ ತಂಡದ ಪ್ರಥಮ ಷಡ್ಕವನ್ನು ದಾಖಲಿಸ್ತಾ ಇದೆ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ ಉಡುಪಿ ಆಲ್ ಸಿತಾರಾ ತಂಡ. ಟೆನ್ನಿಸ್ ಬಾಲಿನ ಬಹಳಷ್ಟು ಹೆಸರುವಾಸಿ ಪ್ರದೇಶ ಕೂಡ ಉಡುಪಿ. ಆರಂಭಿಕ ದಿನಗಳಲ್ಲಿ AK ಸ್ಪೋರ್ಟ್ಸ್ ಉಡುಪಿ, ತದನಂತರ ಸ್ಪಾರ್ಕ್ ಕರ್ನಾಟಕ, ರಿಯಲ್ ಫೈಟರ್ಸ್ ಮಲ್ಪೆ, ಉಡುಪಿ ಫ್ರೆಂಡ್ಸ್, ಹೀಗೆ ಹಲವಾರು ತಂಡಗಳು ಕೂಡ ಟೆನ್ನಿಸ್ ಬಾಲ್ನಲ್ಲಿ ಹೆಸರುವಾಸಿಯನ್ನ ಪಡೆದಂತ ಪ್ರದೇಶ ಉಡುಪಿ. ಈಗ ಆಲ್ ಸಿತಾರಾ ಉಡುಪಿ ಕೂಡ ಕಟೀಲ್ ಟ್ರೋಫಿಗಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಎಂಟು ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 8. ಆಲ್ ಸಿತಾರಾ ಬೌಲರ್ ನೇಮ್ ದಯವಿಟ್ಟು
ದ್ವಿತೀಯ ಓವರ್ನ ಎಸೆತವನ್ನ ಕಿಶಾನ್, ಸ್ಟ್ರೈಕರ್ ಅಲ್ಲೇ ಇಮ್ರಾನ್ ಕೋಟೇಶ್ವರ. ಮತ್ತೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕಿಶಾನ್ ಟು ಇಮ್ರಾನ್ ಕೋಟೇಶ್ವರ. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ವೈಟ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಟುಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಮುಖ್ಯ ತೀರ್ಮಾನಿಕರಾಗಿ ಪ್ರಶಾಂತ್, ಹಾಗೇನೆ ಸಹ ತೀರ್ಮಾನಿಕರಾಗಿ ಮುನ್ನಾಫ್. ನಿಮಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಮತ್ತೆ ಕಿಶಾನ್, ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕಿಶಾನ್ ಟು ಇಮ್ರಾನ್ ಕೋಟೇಶ್ವರ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಬಹಳಷ್ಟು ಅನುಭವಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಅದೆಷ್ಟು ಪಂದ್ಯಾಟವನ್ನ ಹೊರ ರಾಜ್ಯದಲ್ಲೂ ಕೂಡ ಆಡಿದಂಥ ಅನುಭವಿ ಆಟಗಾರ ಇಮ್ರಾನ್ ಕೋಟೇಶ್ವರ. ಕಟೀಲ್ ಟ್ರೋಫಿಗಾಗಿ ಅಲ್ ಸಿತಾರ ಉಡುಪಿ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಕಿಶಾನ್, ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಯಾವುದೇ ರೀತಿಯ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಸುಂದರತೆ ಎಸೆತಗಾರಿಕೆ ಕೂಡ ಕಿಶಾನ್ ಮುಖೇನ. ಬಲಿಷ್ಠ ರೇಂಜರ್ಸ್ ವಿರುದ್ಧವಾಗಿ ಅಲ್ ಸಿತಾರ ಉಡುಪಿ ತಂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಉದಯ್ ಶೆಟ್ಟಿ ಅವರ ಮಾಲಕತ್ವದ ಸಂಸ್ಥೆ ರೇಂಜರ್ಸ್. ಮಧ್ಯ ಮತ್ತೊಂದು ಬಿರುಸಿನ ಷಡ್ಕ, 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಇಮ್ರಾನ್ ಕೋಟೇಶ್ವರ ತನ್ನ ಕಂತಿನ ಪ್ರಥಮ ಷಡ್ಕವನ್ನು ಬಾರಿಸಿದ್ರು. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನು ಕಾಣ್ತಾ ಇದೆ. ಕಿಶಾನ್ ಎಸೆತಗಾರಿಕೆ ಭಾಗದಲ್ಲೇ ರೇಂಜರ್ಸ್ ದುಬೈ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 15 ಮತ್ತೆ ಕಿಶಾನ್ ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಒಂಟಿ ಓಟವನ್ನ ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳವನ್ನ ಕಾಣ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ರೇಂಜರ್ಸ್ ವಿರುದ್ಧವಾಗಿ ಅಲ್ ಸಿತಾರ ಉಡುಪಿ, 2 ಬಲಿಷ್ಠ ತಂಡಗಳು ಈ ಒಂದು ಪಂದ್ಯಾಟವನ್ನ ಆಡ್ತಾ ಇದೆ. ದಿನದ ತೃತೀಯ ಪಂದ್ಯಾಟ ಸಾಗ್ತಾ ಇದೆ. 3 ಮೈದಾನ, 16 ತಂಡಗಳು, 16 ಮಾಲಕರು, 16 ಕಪ್ತಾನರು ಒಟ್ಟುಗೂಡಿಕೊಂಡು ಕಟೀಲ್ ಟ್ರೋಫಿಗಾಗಿ 14ನೇ ಆವೃತ್ತಿಯಲ್ಲಿ ಈ ಒಂದು ಪಂದ್ಯಾಟ ಸಾಗ್ತಾ ಇದೆ. ಯಾವ ತಂಡ ಕಟೀಲ್ ಟ್ರೋಫಿಯನ್ನ ತನ್ನದಾಗಿ ನೋಡಬೇಕಾಗಿದೆ. ಬಲಿಷ್ಠ ತಂಡಗಳು ಟೀಮ್ ಎಲಿಗೆಂಟ್, ಹಾಗೇನೆ ಇನ್ನು ಕೂಡ ಹಲವಾರು ತಂಡಗಳು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ವಿಶ್ವ ಮತ್ತೆ ಶಾರ್ಟ್ ಆಗಿ ಬಂದಂತ ಚೆಂಡು ಒಂಟಿ ಓಟವನ್ನ ದಾಖಲಿಸಿದ್ರು. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳವನ್ನ ಕಾಣ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕಿಶಾನ್, ಒಂದೆಡೆ ಇಮ್ರಾನ್ ಕೋಟೇಶ್ವರ, ಇನ್ನೊಂದೆಡೆ ವಿಶ್ವ. ಅನುಭವಿ ಆಟಗಾರರು, ಆರಂಭಿಕ ದಾಂಡಿಗರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಾಟವಾಗಿರುತ್ತದೆ. ಮತ್ತೆ ವಿಶ್ವ ಮಧ್ಯ ಮತ್ತೊಂದು ಷಡ್ಕ. ಇಮ್ರಾನ್ ಕೋಟೇಶ್ವರ ತನ್ನ ದಾಂಡಿನ 2ನೇ ಷಡ್ಕ ಕೂಡ. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನ ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ಮುಕ್ತಾಯ ಕಂಡ 12 ಚೆಂಡುಗಳ ಮುಂದೆ 23 ಓಟವನ್ನು ದಾಖಲಿಸಿದ್ರು. 2 ಓವರ್ ಮುಕ್ತಾಯದಲ್ಲಿ 23. ಇನ್ನು ಕೂಡ 18 ಚೆಂಡುಗಳು ಬಾಕಿ ಇವೆ.
ಇನ್ನುಳಿದ 18 ಚೆಂಡುಗಳು ಮಾತ್ರ ಬಾಕಿವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದ್ರು. ಒಂದೆಡೆ ರಾಜ್ಯ ಮಟ್ಟದ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ, ಇನ್ನೊಂದೆಡೆ ವಿಶ್ವ. ಬೌಲರ್ ನೇಮ್ ನಿಯಾಜ್. ತೃತೀಯವನ್ನ ಪರಿಚಯವನ್ನ ಮಾಡ್ತಾ ಇದೆ ರೇಂಜರ್ಸ್ ದುಬೈ. ನಿಯಾಜ್ ನನ್ನ ಪರಿಚಯಿಸ್ತಾ ಇದೆ. ಇನ್ನೊಂದೆಡೆ ವಿಶ್ವ, ಸ್ಟ್ರೈಕರ್ ವಿಭಾಗದಲ್ಲಿ ವಿಶ್ವ ಬಹಳಷ್ಟು ಹೆಸರುವಾಸಿ ಆಟಗಾರ ಕೂಡ, ಓರ್ವ ಹಿರಿಯ ಆಟಗಾರ ಕೂಡ ವಿಶ್ವ. ಮಧ್ಯ ಕಟೀಲ್ ಟ್ರೋಫಿಗಾಗಿ ಅಲ್ ಸಿತಾರಾ ಉಡುಪಿ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ನಿಯಾಜ್ ಮಧ್ಯ ಬಿರುಸಿನ ಹೊಡೆತ, ವಿಕೆಟ್, ವಿಶ್ವ ಔಟ್. ಮತ್ತೆ ವಿಶ್ವ ವಿಕೆಟ್ ಪತನಗೊಳ್ತಾ ಇದೆ. ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ರೇಂಜರ್ಸ್ಗೆ ಪ್ರಥಮ ಸಫಲತೆಯ ಎಸೆಗಾರಿಕೆ ನಿಯಾಜ್ ಮುಖೇನ. ಫೀಲ್ಡರ್ ನೇಮ್ ಬ್ಯಾಟ್ಸ್ಮನ್ ನೇಮ್ ಅಲ್ ಸಿತಾರಾ. ಮತ್ತೆ ಕ್ಲೀಟಾಸ್ ಎಂಟ್ರಿ ಆಗ್ತಾ ಇದೆ. ಇನ್ನೋರ್ವ ಹೊಸ ದಾಂಡಿಗ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಅಲ್ ಸಿತಾರಾ ಪರವಾಗಿ. ಇನ್ನೊಂದೆಡೆ ರೇಂಜರ್ಸ್ ದುಬೈ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ. ಒಂದೆಡೆ ಇಮ್ರಾನ್ ಕೋಟೇಶ್ವರ, ಇನ್ನೊಂದೆಡೆ ಕ್ಲೀಟಸ್. ಎಸೆಗಾರಿಕೆ ವಿಭಾಗದಲ್ಲಿ ನಿಯಾಜ್ ಅಲ್ ಸಿತಾರಾ ಪರವಾಗಿ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕಟೀಲ್ ಟ್ರೋಫಿಗಾಗಿ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ. 16 ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟ ಕೂಡ ಸಾಗಿ ಬರ್ತಾ ಇದೆ. ಮತ್ತೆ ನಿಯಾಜ್ ತೃತೀಯ ಓವರ್ನ ಚಾಲ್ತಿಯಲ್ಲಿ ನಿಯಾಜ್ 2. ಮತ್ತೆ ರಿವರ್ಸ್ಗೆ ಪ್ರಯತ್ನ, ಯಾವುದೇ ರೀತಿಯ ಓಟಗ ವೈಡ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 25, ಲಾಸ್ ಆಫ್ 1 ವಿಕೆಟ್ 25. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ ಅಲ್ ಸಿತಾರಾ ಉಡುಪಿ, ಹಾಗೇನೆ ರೇಂಜರ್ಸ್ ದುಬೈ. ಮತ್ತೆ ರಿವರ್ಸ್ ಪ್ರಯತ್ನ, ಮಧ್ಯ ಷಡ್ಕ, ಇಮ್ರಾನ್ ದಾಂಡಿನ ಮುಖೇನ ಮತ್ತೆ 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನು ಕಾಣ್ತಾ ಇದೆ. ಲಾಸ್ ಆಫ್ 1 ವಿಕೆಟ್ ತೃತೀಯ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ರೇಂಜರ್ಸ್ ದುಬೈ ದಾಂಡಿಗತನವನ್ನ ಆಡ್ತಾ ಇದೆ. ಇಮ್ರಾನ್ ಕೋಟೇಶ್ವರ ಹಾಗೇನೆ ಕ್ರೀಟಸ್.
ಮಧ್ಯ ಮತ್ತೊಂದು ಬಿರುಸಿನ ಷಡ್ಕ. ಬ್ಯಾಕ್ ಟು ಬ್ಯಾಕ್ ಎರಡು ಷಡ್ಕ. ಇಮ್ರಾನ್ ಕೋಟೇಶ್ವರ, ದೂರದ ಕೋಟೇಶ್ವರದಿಂದ ಬಂದಂತ ಇಮ್ರಾನ್ ಬ್ಯಾಕ್ ಟು ಬ್ಯಾಕ್ ಎರಡು ಷಡ್ಕವನ್ನ ರೇಂಜರ್ಸ್ ದುಬೈ ಪರವಾಗಿ ಆಟವನ್ನ ಆಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 37, ಲಾಸ್ ಆಫ್ 1 ವಿಕೆಟ್. ತೃತೀಯ ಓವರ್ನ ಚಾಲ್ತಿಯಲ್ಲೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ದಾಂಡಿಗತನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಯಾಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಯಾವುದೇ ರೀತಿಯ ಓಟವನ್ನ ಬಿಟ್ಟುಕೊಡ್ಲಿಲ್ಲ. 37ರಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ಇನ್ನು ಕೂಡ ಇದಾದ ನಂತರ 2 ಓವರ್ಗಳು ಬಾಕಿ ಇವೆ. ಮತ್ತೆ ಇಮ್ರಾನ್ ಕೋಟೇಶ್ವರ ರೇಂಜರ್ಸ್ ದುಬೈ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತನ್ಮಧ್ಯ ಅತಿರಿಕ್ತ ಒಂದು ಓಟವನ್ನು ಬಿಟ್ಟುಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 38, ಲಾಸ್ ಆಫ್ 1 ವಿಕೆಟ್. ಇಮ್ರಾನ್ ಕೋಟೇಶ್ವರ ಹಾಗೇನೆ ಕ್ಲೀಟಾಸ್ ಪ್ರಥಮ ಹುದ್ದರಿ ವಿಶ್ವ ನಿರ್ಗಮನದ ನಂತರ ಇಮ್ರಾನ್ ಕೋಟೇಶ್ವರ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸಸ್. ನಿಯಾಜ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಇಮ್ರಾನ್ ಮತ್ತೊಂದು ರಿವರ್ಸ್ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಕೂಡ 4 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಿಯಾಜ್ ದುಬಾರಿ ಆಗ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 42. 18 ಚೆಂಡುಗಳ ಮುಕ್ತಾಯಗೊಂಡಿದೆ. ಇನ್ನೂ ಕೂಡ 12 ಚೆಂಡುಗಳು ಬಾಕಿ ಇವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ದಾಂಡಿಗತನವನ್ನು ಇಮ್ರಾನ್ ಕೋಟೇಶ್ವರ 2 ಷಡ್ಕ ಬ್ಯಾಕ್ ಟು ಬ್ಯಾಕ್, ಹಾಗೆ ಒಂದು ಬೌಂಡರಿ ಕೂಡ ನಿಯಾಜ್ ಎಸೆತಗಾರಿಕಾ ಎಸೆತಕ್ಕೆ ಹೊಡೆದರೂ ಕೂಡ ಅಂತಿಮ 12 ಚೆಂಡುಗಳು ಬಾಕಿ ಇವೆ. ಶಬಾದ್ ಹಾದಿ 12 ಚೆಂಡುಗಳು ಮಾತ್ರ ಬಾಕಿವೆ. ಅಂತಿಮ ಬೌಲರ್ ನೇಮ್ ಅಜ್ಜು. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಅಜ್ಜು. ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಅಜ್ಜು ಟು ಕ್ಲೀಟಸ್. ಮಧ್ಯ ಮತ್ತೊಂದು ಶಾರ್ಟ್ ಬಾಲ್ ಷಡ್ಕ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಸತತ ಬೌಂಡರಿ ಷಡ್ಕಗಳು ಬರ್ತಾ ಇದೆ ರೇಂಜರ್ಸ್ ದುಬೈ ಪರವಾಗಿ. ಒಂದೆಡೆ ಇಮ್ರಾನ್ ಕೋಟೇಶ್ವರ ಆದ್ರೆ ಇನ್ನೊಂದೆಡೆ ಕ್ಲೀಟಸ್ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. ಸತತವಾಗಿ ಬೌಂಡರಿ ಷಡ್ಕಗಳು ಬರ್ತಾ ಇದೆ. 65-70 ಮೊತ್ತವನ್ನು ದಾಖಲಿಸಿದ್ರೆ ಘನತೆ ಗೌರವದ ಮೊತ್ತ ಕೂಡ. ಈ ಒಂದು ಪಂದ್ಯಾಟ 5 ಓವರದಾಗಿರುತ್ತದೆ. ಹಾಗೆಯೇ ನಮ್ಮ ಕಟೀಲ್ ಫ್ರೆಂಡ್ಸಿನ ವಾಲಂಟಿಯರ್ಸ್ ಕೂಡ ಸಹಕರಿಸಬೇಕಲ್ಲಿ. ಅಲ್ಲಿ ಬಾಲ್ಗಳು ಬೌಂಡರಿ ಷಡ್ಕದತ್ತ ಹೋಗ್ತಾ ಇದೆ. ಅಲ್ಲಿ ವಾಲಂಟಿಯರ್ಸ್ ನಮ್ಮೊಂದಿಗೆ ಸಹಕರಿಸಬೇಕು. ಮತ್ತೆ ಕ್ಲೀಟಾಸ್ ಸ್ಟ್ರೈಕರ್ ಅಲ್ಲೇ ಎಸೆತಗಾರಿಕೆ ಭಾಗದಲ್ಲಿ ಅಜ್ಜು, ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ಅಜ್ಜು. ಈ ಬಾರಿ ಕಟೀಲ್ ಟ್ರೋಫಿಗಾಗಿ ಅಲ್ ಸಿತಾರಾ ಉಡುಪಿ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಅಜ್ಜು. ಮಧ್ಯ ಮತ್ತೊಂದು ಬಿರುಸಿನ ಹೊಡೆತ ಕೂಡ. ಮಧ್ಯ ಕ್ಲೀಟಾಸ್ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲೇ ಕ್ಲೀಟಾಸ್ ಮತ್ತೊಂದು ಹುದ್ದರಿಯ ಸಫಲತೆಯನ್ನ ಅಜ್ಜು ಪಡೆದ್ರು. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶ ಮಾಡಬೇಕು. ಇನ್ನೋರ್ವ ಹೊಸ ದಾಂಡಿಗರ ಎಂಟ್ರಿಯನ್ನ ಸೂರ್ಯಕಾಂತ್ ರೇಂಜರ್ಸ್ ಪರವಾಗಿ. ಇನ್ನೋರ್ವ ಹೊಸ ದಾಂಡಿಗ ಸೂರ್ಯ
ಫೀಲ್ಡರ್ ತಂಡದ ಒಟ್ಟು ಮೊತ್ತ 48, ಲಾಸ್ ಆಫ್ 3 ವಿಕೆಟ್ಸ್. ಬಲಿಷ್ಠ ದಾಂಡಿಗ ಇಮ್ರಾನ್ ಕೋಟೇಶ್ವರ ಇನ್ನೂ ಕೂಡ ಅಂಕಣದಲ್ಲೇ. ಇನ್ನೊಂದೆಡೆ ಇನ್ನೋರ್ವ ಅನುಭವಿ ಆಟಗಾರ ಕೂಡ ಸೂರ್ಯಕಾಂತ್, ರೇಂಜರ್ಸ್ ದುಬೈ ಪರವಾಗಿ. ಮಧ್ಯ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಅಜ್ಜು ಮುಖೇನ. ನವಾಜ್ ಇವರ ಒಂದು ಮಾಲಕತ್ವದ ಸಂಸ್ಥೆ ಅಲ್ ಸಿತಾರಾ ಉಡುಪಿ, ಹಲವಾರು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸುತ್ತಿರುವಂಥ ನವಾಜ್ ಇವರ ಮಧ್ಯ ಮತ್ತೊಂದು ಬಿರುಸಿನ 4 ಬೌಂಡರಿ, ಮತ್ತೊಂದು ಬಿರುಸಿನ ಆಟವನ್ನು ಆಡಿದ್ರು ಸೂರ್ಯಕಾಂತ್. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. 50, 52, ಲಾಸ್ ಆಫ್ 3 ವಿಕೆಟ್ಸ್. ಮತ್ತೆ ಅಜ್ಜು ಉತ್ತಮ ರೀತಿಯೊಂದು ಎಸೆಗಾರಿಕೆ, ಒಂಟಿ ಓಟವನ್ನು ಬಿಟ್ಟುಕೊಟ್ರು. 53, ಲಾಸ್ ಆಫ್ 3 ವಿಕೆಟ್ಸ್. ಇನ್ನು ಕೂಡ ಆರಂಭಿಕ ಆಟಗಾರ ಬಲಿಷ್ಠ ದಾಂಡಿಗ ಇಮ್ರಾನ್ ಕೋಟೇಶ್ವರ, ಸ್ಟ್ರೈಕರಲ್ಲೇ, ನಾನ್ ಸ್ಟ್ರೈಕರಲ್ಲೇ ವಿಶ್ವ, ತೀರ್ಮಾನಿಕರ ಪೀಠದಲ್ಲಿ ಪ್ರಶಾಂತ್, ಸಹ ತೀರ್ಮಾನಿಕರ ಪೀಠದಲ್ಲೇ ಮುನಾಫ್. ಮಧ್ಯ ಮತ್ತೊಂದು ಬೆರುಸಿನ ಆಟಕ್ಕೆ ಪ್ರಯತ್ನಿಸಿದ್ರು ಕೂಡ ಒಂಟಿ ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ ಇಮ್ರಾನ್. 54 ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 54. ಇನ್ನು ಕೇವಲ 6 ಚೆಂಡುಗಳು ಮಾತ್ರ ಬಾಕಿ ಇವೆ. ಇನ್ನು ಖಾಲಿ 6 ಚೆಂಡುಗಳು ಮಾತ್ರ ಬಾಕಿ ಇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಆರಂಭಿಕ ಆಟಗಾರ ಇಮ್ರಾನ್ ಕೋಟೇಶ್ವರ ಹಾಗೇನೆ ಸೂರ್ಯ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇವೆ ಈ ಒಂದು ಇನ್ನಿಂಗ್ಸ್ ಮುಗಿಸಲು. ಕಟೀಲ್ ಫ್ರೆಂಡ್ಸ್ ಇವರ ಒಂದು ಆಶ್ರಯದಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್ 2025 ಸೀಸನ್ ನಂಬರ್ 14 ಹಲವಾರು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುತ್ತಿರುವಂತಹ ಸಂಸ್ಥೆ ಕೂಡ ಕಟೀಲ್ ಫ್ರೆಂಡ್ಸ್. ಬಹಳ ಅತ್ಯುತ್ತಮ ರೀತಿಯಲ್ಲಿ ಒಂದು ಪಂದ್ಯಾಟವನ್ನು ನಡೆಸ್ತಾ ಇರುವಂತಹ ಸಂಸ್ಥೆ. ಬೌಲರ್ ನೇಮ್ ರೋಹಿತ್ ಉಡುಪೆ. ಮತ್ತೆ ರೋಹಿತ್ ಎಸೆಗಾರಿಕೆ ಬಾದಲ್ಲಿ ರೋಹಿತ್ ಟು ಇಮ್ರಾನ್. ಮತ್ತೆ ರಿವರ್ಸ್ ಪ್ರಯತ್ನ, ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು 6 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಮತ್ತೊಂದು ಷಡ್ಕ ಇಮ್ರಾನ್ ಮುಖೇನ 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. 37 ರನ್ ವೈಯಕ್ತಿಕವಾಗಿ ಇಮ್ರಾನ್ ದಾಖಲಿಸಿದ್ರು. ಮತ್ತೆ ಇಮ್ರಾನ್ ಮಧ್ಯ ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಕೂಡ ಸಫಲತೆಯ 2 ಓಟವನ್ನು ಪೂರೈಸಿದ್ರು. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ.
ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಇವೆ. ತಂಡದ ಒಟ್ಟು ಮೊತ್ತ 62, 62, ಲಾಸ್ ಆಫ್ 4 ವಿಕೆಟ್ಸ್. ತನ್ಮಧ್ಯ ಮತ್ತೊಂದು ರಿವರ್ಸ್, ತನ್ಮಧ್ಯ ಮತ್ತೊಂದು ಷಡ್ಕ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಸತತವಾಗಿ ಬಿರುಸಿನ ಆಟವನ್ನ ಇಮ್ರಾನ್ ಕೋಟೇಶ್ವರ ದಾಖಲಿಸಿದ್ರು. ತಂಡ ವೈಯಕ್ತಿಕ ಮೊತ್ತ 45, 14 ಎಸೆತಗಳಲ್ಲಿ 45 ಓಟವನ್ನು ದಾಖಲಿಸಿದ್ರು ಇಮ್ರಾನ್ ಕೋಟೇಶ್ವರ. ಮತ್ತೆ ಅಂತಿಮ 3 ಚೆಂಡುಗಳು ಬಾಕಿ ಇವೆ. ಇಮ್ರಾನ್ ವೈಯಕ್ತಿಕವಾಗಿ 45 ಓಟವನ್ನು ದಾಖಲಿಸಿದ್ರು 14 ಚೆಂಡುಗಳ ಮುಖೇನ. ಮತ್ತೆ ತನ್ಮಧ್ಯ ಮತ್ತೊಂದು ಬಿರುಸಿನ ಓಟಕ್ಕೆ ಪ್ರಯತ್ನಿಸಿದ್ರು ಕೂಡ ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇವೆ ರೇಂಜರ್ಸ್ ದುಬೈ ತಂಡಕ್ಕೆ. ಬಲಿಷ್ಠ ತಂಡ ಕೂಡ ಅಲ್ ಸಿತಾರ್ ಉಡುಪಿ ಆದರೆ ಒಂದೆಡೆ, ಆದರೆ ಇನ್ನೊಂದೆಡೆ ಉದಯ್ ಶೆಟ್ಟಿ ಇವರ ಒಂದು ಮಾಲಕತ್ವದ ಸಂಸ್ಥೆ ರೇಂಜರ್ಸ್ ದುಬೈ. ಬಲಿಷ್ಠ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರಿವರ್ಸ್, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಕೂಡ. ಒಂಟಿ ಓಟವನ್ನ 2ನೇ ಓಟಕ್ಕಾಗಿ ಸಫಲತೆಯ 2 ಓಟವನ್ನ ಪೂರೈಸಿದ್ರು. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನ ಕಾಣ್ತಾ ಇದೆ. ಎಪ್ಪತ್ತು, ಅಂತಿಮ 1 ಚೆಂಡು ಬಾಕಿವೆ. ಇಮ್ರಾನ್ ವೈಯಕ್ತಿಕ ಮೊತ್ತ 47, 47. ಅಂತಿಮ ಚೆಂಡು. ತನ್ಮಧ್ಯ ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ. ಮುಕ್ತಾಯ ಕಂಡ 5 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 71 ಟು ವಿನ್. 30 ಎಸೆತಗಳ ಮುಂದೆ 71 ಓಟದ ಅವಶ್ಯಕತೆ. ಕರೆಕ್ಟ್. 30 ಎಸೆತಗಳ ಮುಂದೆ 71 ಓಟದ ಅವಶ್ಯಕತೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಆಂಗ್ಲ ಭಾಷಾದಲ್ಲೇ ಆದಿತ್ಯ ಮಂಗಳೂರು ಇವರಿಗೆ ವರ್ಗಾಯಿಸ್ತಾ ಇದ್ದಾವೆ.
Yes, ಧನ್ಯವಾದಗಳು ರೂಪೇಶ್. And moving on to the match, what a match we are witnessing in ground number 2. That is Rangers taking upon Al Sitara friends Udupi. What a batting performance from Imran Koteshwara, Vishwakant, as well as Cletus Krasta, as well as Surya. We have been witnessed what a 100% effort they are giving for their team. This is actually required by their 100% effort in their batting. They made a total of 71 for the opposition team as a target. And seriously, what a match we are. Imran Koteshwara, the switch hit specialist. All the crowd were enjoying about his cricketing stroke. He has been taken and given for his team. And we have witnessed the owner Uday Shetty of Rangers was dancing behind the maximum line. He was enjoying the cricketing stroke of Imran Koteshwara, as well as he has given 100% for his team. With that, the 70 the score they have been played, and 71 the target they have been given for their team. And I request the opening batsmen of team Al Sitara friends to be please move to the striker and non-striker. Round 1 hour next match ready avadu round 1 hour versus net winner Nifas team elegant the winner akku gobundulere. Okay, and request this is a call for Crown Honnavara, the captain and the owner of both the teams. Please come towards the ground number 2. The next match will be playing between you, and the winner of Team Elegant and Nifa Strikers is playing in ground number 1. ಮುಂದಿನ ಪಂದ್ಯಕೂಟಕ್ಕೆ ಕ್ರೌನ್ ಹೊನ್ನಾವರ ತಂಡದ ಆಟಗಾರರು ನಮ್ಮೊಂದಿಗೆ ಬಂದು ಗ್ರೌಂಡ್ ನಂಬರ್ 2ರಲ್ಲಿ ಸಜ್ಜರಾಗಿರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಾಕೆಂದ್ರೆ ಅಲ್ಲಿ ನಿಫಾ ಸ್ಟ್ರೈಕರ್ಸ್ ಅದೇ ರೀತಿ ಎಲಿಗೆಂಟ್ ಈ ತಂಡದ ನಡುವೆ ಆಡಿದಂತ ಪಂದ್ಯಕೂಟದಲ್ಲಿ ವಿನ್ನರ್ಸ್ ಯಾರಾಗುತ್ತಾರೋ ಅವರು ನಿಫಾ ಸ್ಟ್ರೈಕರ್ಸ್ ಕ್ರೌನ್ ಹೊನ್ನವರ ನಡುವೆ ಸೆಣಸಾಡಲಿದೆ. ಅದಕ್ಕಾಗಿ ಕ್ರೌನ್ ಹೊನ್ನವರ ತಂಡದ ಮಾಲಕ ಅದ್ದೂಬಾಯ್ ಅದೇ ರೀತಿ ಅದರ ಕಪ್ತಾನ್ ಆದಂತ ಆಶೀರ್ ಅನ್ನ ನಿಮ್ಮ ತಂಡವನ್ನು ಗ್ರೌಂಡ್ ನಂಬರ್ 2ರಲ್ಲಿ ತಯಾರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಮತ್ತೊಮ್ಮೆ ಈ ಒಂದು ಪಂದ್ಯಕೂಟಕ್ಕೆ ಮುಖ ಮಾಡುವಾಗ this is what we are witnessing. 20 plus 5 minutes time limit is given in this Katil Premier League 2025, and this is a first time in history 16 teams are participating in this tournament and only one team will be a champions. What a trophy we are unveiled in the front of beloved guests in the morning. What a trophy we have witnessed of Katil Premier League 2025, and 71 is a target. In this situation, we'll see who is going to win this league format when Rangers under the ownership of Uday Shetty and Al Sitara friends would be under the ownership of Nawaz. We are witnessing what a game of cricket we are witnessing. We'll see what will happen, and the officials are and first delivery, and they slide towards offside region high up in the air, but there was a chance of a catch. The bad miss from the fielder over there, given reward, given the life for the batsman, and with that two runs, and Asif as well as Asia, the two batsmen for the side of Al Sitara friends. Please start the timer, ground officials. थोड़ा टाइमर चालू कर सकते हैं. अभी अरबी भी बोलना पड़ेगा. Once again, telling everyone happy National Day, 54th National Day of UAE, and now we are witnessing Katin Premier League 2025 season 14, and the second time now. Once again goes for a reverse sweep, but no connection with the bat and ball involved. Switch it is not been
proper enough for the batsman, the jersey number 60, Asif Tokkoli. 69 now required in 28 legal deliveries. Required run rate is 14.79 as per the over. And now the bowling department, Alta Karim, the man in the bowling department, bowling sensible. The first over will be a power play, the third time of the power play over. And now full toss one, Beamer. No ball given by the umpire. Beamer was not 100% from the batter over there, but could not find no ball given by the free hit is being called, given by the umpire Manaf behind the wickets. Now 3 on the board scorecard. Now 68 required in 28 legal deliveries. Slightly the match is moving on in the better way. Rangers now taking upon Al Sitara friends Udupi, and we'll see what will happen. Still the match is actually pending. That couple of interesting match we have seen in the ground number 2 has come towards an end by a good batting skills of the batsman is favor in this ground number 2. Still we'll see what will happen. Now once again the no ball free hit delivery. What a delivery it was. And I think so there is a small edge of the ball shot in the ground. Gentle sweep over there. Just single we can see. Quick singles taken. Excellent running between the wickets by 2 batsmen. But this sensible cricketing stroke will not reach the target of 71. If they need to reach the target of 71, literally they required maximums and boundaries, because already the huge total they have been given of 70 runs. And now in the bowling department, now Alta Karim bowling now for 4th time, crossing the umpire. Manaf bowling right arm around the wicket to the right-handed batsman. Changes in the striker. A new man enters. Yesh now in the striker and region facing the bowler Alta Karim. Goes for a reverse sweep. Yesh, but not perfectly timed the shot. Expensive drive we could not see from Yesh. Just a gentle push bomb the switch it, and they get a comfortable single from the bat. This is actually all the cricketers are witnessing in the history of UAE. 16 teams are participating in league format tournament, and only one team will be champions of Katil Premier League 2025 season 14 now. Once again now Alta Karim now to the bowler. Top edge. We'll see Cletus underneath. Jetted, what a catch it was. Just a dive from Cletus over there. The ball is up in the wind. I thought that it will be a wicket dismissal, but unfortunately the stunning catch could not happen. I think so if it was a catch, there is a chance of a game changer. But Cletus, you beauty, dived forward, give his 100%, but the wind has played with you. This is not a proper one. Now 7 on the board now. Wicket is not one. Now 64 required in 25 legal deliveries. Last one more. Ball is in progress, and now bowling department Alta Karim bowling the power play last delivery. Now once again reverse sweep. Every player is going to take a switch it in their hand, because the wind flow is in offside region, and with that over number 1 has been completed. After the completion of over number 1, the scorecard has been jumps towards 8 on the board. Now required run rate is 15.75, 63 in 24 legal deliveries. And now the batsmen of Al Sitara friends Udupi need some good cricketing stroke from their bat, because they are chasing the target of 71. In this situation, pressures are building up in the batsmen of Al Sitara friends Udupi. These 2 opening pairs need some destructive batting performance. They need to follow up the bowling variation of the bowlers. And this is what happening now. We'll see who is going to come forward for the second over. And the next match in this ground number 2 will be played between Crown Honnavara and the winner of Nifa Strikers and Team Elegant, playing in ground number 1. And within short time we will get to know the result of ground number 1. And after this, second league matches will be of 4 overs, and there will be no power play will be included in this tournament. And now second time, Rami is the bowler. We're going to start a proceeding in the second over. Some fielding changes we could see. Long on fielder is there. Wide is long on we have seen. Deep mid wicket we are seeing.
And actually we are seeing a deep square leg fielder is coming outside now. 5 fielders are coming inside the 30-yard circle. This is actually required in this situation. And we'll see what will happen. Now still the match is going towards a crucial one. And Altanawab is taking... Altanawab is taking, and what we are just witnessing, beloved guests are coming for watching this prestigious tournament. Welcome for this tournament, Cuttle Premier League 2025. And once again now, easy singles are moving. And now 10 now, the wicket has not fallen. Now 61 now required in 23 legal deliveries. And still the match is going to be high voltage. And now one top one, asking for the wide delivery, but Prashant Shetty, the qualified umpires, have a lot of experience as a player, as an umpire in this UAE format game, is officiating. Thank you, sir, for your dedication in Cuttle Premier League. And now, once again, goes across, hand, it's ball, cleaned him up. The stumps are rattling in the ground. This is a big breakthrough. The opening partnership is walking back to pavilion end. What a bad dismissal we are witnessing here. This type of bad dismissal actually is good for Team Rangers. And now the new man enter. This man, Mr. Ajju, I think so, the jersey number 10, wearing one of the player from side of Abu Dhabi, playing for since lot of years for this team. Al Sitara Friends Udupi. Ajju now joining with Arjun now joining with us 0-1, and 10 number jersey is being in the striker and non-striker and region. Now in the bowling department, what a turn we have seen. When the batsman goes across to pick the line and length of the bowler, some slight turn in the leg side directly to the stump. We could see the bails are rattling in the ground. This is what the pure class bowling performance we could say from the bowler. And now the batsman is seeing the ball to have some, what is a condition of the ball, why maybe some slippery surface in the ball area, but this sunlight literally does not allow any slippery liquid surface in the ball, because a huge sun is being in the AKW Sports Umal Queen, and we are in Cuttle Premier. Now once again, one top one, Ajju, there's a solid, yes it is, short fine leg fielder is comfortably taken over there, perfectly been placed, and now the dangerous Ajju is walking back to pavilion, and what a catch we are witnessing from him. What a stunning catch. This is actually a game changer for the team Rangers. Here we are witnessing in the dugout, in the community, the supporter of Ranger is been with me, supporting his beloved team. Karan the man, supporting Rangers since 10 years, and now still here is witnessing the game of cricket. 10 runs have been already, 10 runs and already in the side totals. 2 wickets has been fallen now. Batsman name please. Kishan might be. If Kishan, please raise your bat. Yes, thank you. And Kishan the man, we could see in the batting department. Kishan now to right-handed batsman, one top now. Once again sweeps it over there. Gentle push from the bat. And easy singles are coming. This type of singles will not make useful because they need at least some boundaries and maximums from the bat. And only now the scorecard jumps to 11 on the board. 60 now required in 19 legal deliveries. Required run rate, at least 3 sixes are actually required. 18.95 run rate required for the team to get the victory for their side. The third league match of this day. Ahaha, what is this? What is this? Yes, it is. Umpire Prashant Shetty is giving the wide signal. Wide given by the umpire. Some bad variations from the player towards the danger end. And it was declared as a wide delivery. Now once again,
One top one. Exactly. The bowler having some pace, increase in pace. Over number 2 has been completed. The scorecard has been reached towards 12 on the board. And still, this is not a perfect run for the team Al Sitara Friends Udupi. They need to speed up the runs from their good cricketing stroke. Now, 19.67 run rate is increasing the point to point. And next, I request the captain of Crown Honnavara, please come to the commentary dugout of ground number 2. ಅದೇ ರೀತಿ ಪ್ರಿಯ ಬಂಧುಗಳೇ, ಪ್ರಿಯ ಕ್ರೀಡಾಪಟುಗಳೇ, ಇಲ್ಲೀಗ ಮಧ್ಯಾಹ್ನದ ಉಪಹಾರ ಲಭ್ಯವಿದೆ. ಭೋಜನ ವ್ಯವಸ್ಥೆಯನ್ನು ಕಟೀಲ್ ಫ್ರೆಂಡ್ಸಿನ ವ್ಯವಸ್ಥಾಪಕರು ಮಾಡಿದ್ದಾರೆ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಅದೇ ರೀತಿ ಕ್ರಿಕೆಟ್ನ ಎಲ್ಲ ಆಟಗಾರರು ಆ ಉಪಹಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಾವ ರೀತಿಯ ತೊಂದರೆ ಆಗದಂತೆ ಎಲ್ಲರಿಗೂ ಕೂಡ ಈ ಒಂದು ಮೈದಾನದಲ್ಲಿ ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಕೂಡ ಕಟೀಲ್ ಫ್ರೆಂಡ್ಸ್ ಇವರ ಪರವಾಗಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ಬಂದಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಅದೇ ರೀತಿ ಕ್ರಿಕೆಟ್ ಆಟಗಾರರೇ, ಕ್ರಿಕೆಟ್ ಪಟುಗಳೇ ಈ ಒಂದು ಮಧ್ಯಾಹ್ನದ ಭೋಜನವನ್ನು ಸೇವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳನ್ನು ಹೇಳುತ್ತಾ once again having eye weave towards the ground, some fielding changes from the keeper behind the stump as per the danger zone of the batters. We could not see the fielders in only one fielders we could see on the long off, and wide is long on we can see, and he goes over the reverse sweep, chances for a run out into the danger end. No backup we could see, but the bowler was accurate enough by his experience to stop the ball, not giving any extra runs, and 13 on the board now. And now in the batting department, Kishan as well as Yesh now in the batting department. Yesh now goes for a switch hit. Yesh now one top one. He is not having perfection in his bat, not getting runs. The run speed is not. He's still in the 13. 58 runs needed in 16 legal deliveries. 21.71 required run rate as per the situation. Only 6 and boundaries did we help. Once again, Resh goes over there, but now the top edge we could see, and he has next match. Sorry. And once again, ಮತ್ತೊಮ್ಮೆ ಪ್ರಿಯ ಕ್ರೀಡಾಭಿಮಾನಿಗಳೇ, ನಿಮಗೊಂದು ವಿನಂತಿಯನ್ನು ಮಾಡಿದ್ರೆ, ಮಧ್ಯಾಹ್ನದ ಉಪಹಾರ ಇದೀಗ ಕಟೀಲ್ ಫ್ರೆಂಡ್ಸ್ ಇವರ ವತಿಯಿಂದ ತಯಾರಿದೆ. ಮಧ್ಯಾಹ್ನದ ಉಪಹಾರ ಭೋಜನವನ್ನು ಸ್ವೀಕರಿಸಬಹುದು. ಆದಷ್ಟು ಬೇಗ ನಿಮ್ಮ ಭೋಜನವನ್ನು ಸ್ವೀಕರಿಸಬಹುದು. ಈ ಒಂದು ಗ್ರೌಂಡ್ ನಂಬರ್ 2 ಹಿಂಭಾಗದಲ್ಲಿ ನಿರ್ಮಿಸುವಂಥ ಫುಡ್ ಕೌಂಟರ್ ಇದೆ. ಬಂದಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ, ಕ್ರಿಕೆಟಿನ ಮಾಲಕರದೇ ರೀತಿ ಕ್ರಿಕೆಟಿನ ಎಲ್ಲ ಆಟಗಾರರು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಎತ್ತರ ಬೋಲೈ ಇದು ಕೊಟ್ಟಿಡುಂಟಲ್ಲ. ಅಂಚನೆ ಬತ್ತಿನ ಪೂರ ಬಿನ್ನೇರ್ಲ ಮಧ್ಯಾಹ್ನದ ವನಸು ರೆಡಿ ಆತೀನಿ. ಬಾರಿ ಶೋಕದ ಒಂದು ವ್ಯವಸ್ಥೆ ಮಲ್ತಿನಂಚಿನ ಕಟೀಲ್ ಪ್ರೀಮಿಯರ್ ಲೀಗ್ ವ್ಯವಸ್ಥಾಪಕರಿ ಮಧ್ಯಾಹ್ನದ ವನಸು ರೆಡಿ ಆತೀನಿ. ಪೂರ ಬತ್ತಿನಂಚಿನ ಪೂರ ಬಿನ್ನೇರ್ಲ ಗೊಬ್ಬುನಂಚಿನ ಪೂರ ಪ್ಲೇಯರ್ ನಕಲ್ಲ ಆ ಭೋಜನ ಮಧ್ಯಾಹ್ನದ ವನಸು ದೆತ್ತರೊಂದಕ್ಕೆ ಏನೊಂದಿಲ್ಲ. ಧನ್ಯವಾದ. And once again, Kishan the man now having some reverse sweep performance, back to back 2 sixes. What a game changer. I already told with my microphone, there is a game changing required in this situation, and all the players are enjoying now by the cricketing stroke of
Kishan now need same to same of sixes from their bat, because these type of still now 20.77 required run rate, 45 in 13 legal deliveries, back-to-back sixes and boundaries required. The danger is Kishan is in 14 now. 4 ball he has been faced. 14 runs on the board. Mohit the man. Now once again, a slight edge. Gentle push went for the switch hit, but switch hit was not having perfect in the bat, and completion of over number 3 has been completed. Mr. Scorer Nitin is showing me that 27 on the board, and the manual scorer I'm having with me, Sunil, is being 100% giving me proper result, so I can perfectly elaborate in my microphone about the score. We'll see who is going to bowl the 4th over from the side of team Rangers. Once again, Ramesh is taking second time, I think so. The power play was bowled very extraordinarily. The executive line and length we have seen, he has only given 6 runs in the power play, if I'm not wrong. And now we will see what will happen now. The 4th over, 12 more deliveries is in progress. The many more runs are required. And 8-6 actually required for in 12 deliveries. We'll see whether it is possible for the team Al Sitara Friends Udupi for hitting 8 sixes in 12 legal deliveries. And we are weaving what a match we are weaving in this. And now in this situation, now what is this? What a shot we could say. Gentle push from the batter over there, only converting for the single, not converting double into single. And still we are witnessing 28 now. 2 wicket has been already fallen. 43 now in 11 balls required. Sixes can make the team more near for the victory. And now one top, one full toss, lower full toss one. Yes, she is missing now. He is not having perfection. 5 ball he has been faced. Only 2 runs he has taken in his bat. This will be a bad for the team Al Sitara Friends Udupi. 43 now, 10 required, 25 now. Once again, Ash goes battle sweep from the bat. Helicopter action we have seen in the batting speed, but the ball was only in the ground surface. 29 now. Now 42 required in 9 legal deliveries. Now required run rate is 28 as per the scenario of the match. Now one top once again. Imran Koteshwara behind the keeping line. Something injury, slight injury, I think so. It happens in the situation, but unfortunately, he is a gentleman cricketer. He is having a sportive power, but still, this type of injury actually makes more pain. And we'll see what will happen now. The 29 now. 2 wicket has been already fallen. 42 now in 8 legal deliveries. 31 required. Sixers can make the team for the victory. And next match will be played between Crown Honnavara. And Crown Honnavara is taking on Elegant, Team Elegant. I request both the captains, please come towards the ground number 2 for the toss. Crown Honnavara taking upon Team Elegant Mangalore. 29, 2 wicket has been already fallen. Now again, 2 more deliveries in progress. Al Sitara Friends Udupi now required a good cricketing stroke from their bat. In the batting type, Kishan is in the striker and region. Now 1 top 1, high up in the air, top edge. We'll see whether it will be a 6 or else. Yes, it is. What is this? Comfortably taken from him, but unfortunately, the catch was easily taken from the fielder. What a stunning catch we could say. And takes comfortably with that. There was a slight doubt, and backup was easy. The backup, the second attempt was taken by him. This type of fielding is actually, the proper coordination was there. Communication was accurate enough by the 2 fielders by picking the catch. And we are going to have next all the tournaments will be 4 overs. There will be no power play.
It is mandatory. In henceforward, the matches will be 4 overs. There will be no power play. Thank you. And only 4 bowlers is being used. Per person can bowl only 1 over. (29). Now 3 wickets are fallen. Now second time Ramesh. One top delivery, easy one, slower one top one. Not finding any runs. We could see. And I request the captain of Team Elegant as well as the captain of Crown Honnavara, please come towards ground number 2 for the toss. There is a slide now. 40 required in 3 legal deliveries. Required run rate is 80, but impossible game. And one top one. It was one top delivery. Racing like a bullet for the boundary. We'll see what will happen, but find the fielder running hard towards the deep fine leg to field that ball. And with that, easy singles are coming. 20-32 now. 3 wickets have already fallen. Now 2 balls required. Yes, it is, but I think so the ball was accurate enough in the perfect line and length. Dot ball has been confirmed. 39 now. One ball, 39 runs required. And 100% of victory we could say that Rangers has been got. And now one top one. Seriously, single runs, double runs not be useful for the team. Al Sitara Friends Udupi, they lost their match, but they won the hearts by their batting. And congratulations for both the team Rangers as well as Al Sitara Friends Udupi. I think so that there is a run out given by the umpire. Rangers has been won the match, first match, and we'll see who is going to be a player of the match of the first tournament. Yes, man of the match. ಈ ಒಂದು ಪಂದ್ಯ ಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಕೋಟೇಶ್ವರದಿಂದ ಬಂದಂತ ಇಮ್ರಾನ್ ಕೋಟೇಶ್ವರ ಟೀಮ್ ರೇಂಜರ್ಸ್ ಈ ಒಂದು ಪಂದ್ಯ ಕೂಟದ ಪಂದ್ಯ ಶ್ರೇಷ್ಠ ಆಗಿ ಮರೆಮೆಂಚುತ್ತಿದ್ದಾರೆ. ಆದಷ್ಟು ಬೇಗ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಬಂದು ಮುಖ್ಯ ಗಣ್ಯರ ನಡುವೆ ನಿಮ್ಮ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿ